ಆಟೋಮೆಟಿಕ್ ಗೇರ್ ಎಲೆಕ್ಟ್ರಿಕ್ ವಾಹನವೊಂದು ಏಕಾಏಕಿ ಹಿಮ್ಮುಖ ಚಲಿಸಿ ಸರಣಿ ಅಪಘಾತ ಸಂಭವಿಸಿದೆ. ಮಂಗಳೂರು ನಗರದ ರಾಷ್ಟ್ರಕವಿ ಗೋವಿಂದ ಪೈ ವೃತ್ತದ ಬಳಿ ಈ ಘಟನೆ ನಡೆದಿದೆ. ಎಟಿಎಂ ಬಳಿ ಕಾರು ನಿಲ್ಲಿಸಿ ಚಾಲಕ ಹಣ ಡ್ರಾ ಮಾಡೋದಕ್ಕೆ ಹೋಗಿದ್ದ. ಎಲೆಕ್ಟ್ರಿಕ್ ಕಾರಿನ ಗೇರನ್ನ ರಿವರ್ಸ್ ಮೋಡ್ನಲ್ಲಿಟ್ಟಿದ್ದ. ಅದನ್ನು ಗಮನಿಸದೆ ಆಕ್ಸಿಲೇಟರ್ ಒತ್ತಿ ಕಾರು ವೇಗವಾಗಿ ರಿವರ್ಸ್ ಚಲಿಸಿದೆ. ಅದೇ ವೇಳೆ ಹಿಂಬದಿಯಿಂದ ಬಂದ ಇವಿ ಆಟೋಗೆ ಡಿಕ್ಕಿ ಹೊಡೆದು ಸರಣಿ ಅಪಘಾತ ನಡೆದಿದೆ. 2 ಆಟೋ 3 ಕಾರು ಜಖಂಗೊಂಡಿದೆ. ಅಪಘಾತದಿಂದಾಗಿ ಕೆಲ ಹೊತ್ತು ಟ್ರಾಫಿಕ್ ಜಾಮ್ ಆಗಿದೆ. ಘಟನಾ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಜಖಂ ಆದ ವಾಹನವನ್ನು ತೆರವು ಮಾಡಿದರು. ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಆಶಾ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹಧನ ಸೇರಿಸಿ ಕನಿಷ್ಠ 10,000 ಗೌರವಧನವನ್ನು ಕೊಡುವಂತೆ ಬೇಡಿಕೆ ಇಟ್ಟು ಪ್ರತಿಭಟನೆ ಮಾಡಿದರು. ಬಳ್ಳಾರಿಯ ಗಾಂಧಿ ಭವನದಿಂದ ಜಿಲ್ಲಾಧಿಕಾರಿ ಕಚೇರಿ ತನಕ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು. ಮುಖ್ಯಮಂತ್ರಿಗಳೇ ಕೊಟ್ಟ ಮಾತನ್ನ ಉಳಿಸಿಕೊಳ್ಳಿ ಅಂತ ಒತ್ತಾಯಿಸಿದ್ರು. ಈ ವೇಳೆ ಆಶಾ ಕಾರ್ಯಕರ್ತೆಯರ ಬೇಡಿಕೆಗಳಿಗೆ ಸ್ಪಂದಿಸುವಂತೆ ಸಿಎಂ ಸಂಘದ ಪದಾಧಿಕಾರಿಗಳನ್ನ ಕರೆದು ಸಭೆ ಮಾಡಿದ್ರು. ಸಭೆಯಲ್ಲಿ ಏಪ್ರಿಲ್ನಿಂದ ಪ್ರತಿ ತಿಂಗಳು ಎಲ್ಲ ಆಶಾ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹಧನ ಸೇರಿಸಿ ಕನಿಷ್ಠ 10,000 ಗೌರವಧನ ನೀಡಲಾಗುವುದು ಮತ್ತು ಕೆಲಸದ ಆಧಾರದ ಮೇಲೆ ಹೆಚ್ಚುವರಿ ಇನ್ಸೆಂಟ್ ನೀಡೋದಾಗಿ ಹೇಳಿದರು. ಆದರೆ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಅಂಗನವಾಡಿ ಕಾರ್ಯಕರ್ತೆಯರಂತೆ ಬಿಸಿಯೂಟ ಪ್ರೋತ್ಸಾಹಧನವನ್ನು ಹೆಚ್ಚಿಸುವುದಾಗಿ ಭರವಸೆ ನೀಡಿದರು. ಆದರೆ ಯಾವುದನ್ನೂ ಮಾಡಿಲ್ಲ ಅಂತ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಉಡುಪಿಯ ಕುಂದಾಪುರ ಕೋಟೇಶ್ವರದಲ್ಲಿರುವ ಅಪರೂಪದ ಹನುಮಾನ್ ವಿಗ್ರಹದಲ್ಲಿ ಕೋತಿರಾಜ್ ಹೊಸ ಸಾಹಸ ಮೆರೆದಿದ್ದಾನೆ. 85 ಅಡಿ ಎತ್ತರದ ಹನುಮನ ವಿಗ್ರಹವನ್ನ ಏರೋ ಮೂಲಕ ಕೋತಿರಾಜ್ ಎಂದೇ ಪ್ರಖ್ಯಾತನಾದ ಕೋತಿರಾಜ್ ಜನ ಹುಬ್ಬೇರುವಂತೆ ಮಾಡಿದ್ದಾರೆ. ತನ್ನ ವಿಭಿನ್ನ ಸಾಹಸದ ಮೂಲಕವೇ ಜನಪ್ರಿಯರಾದ ಕೋತಿರಾಜ್ ತನ್ನ ಇಷ್ಟದೇವರಾದ ಹನುಮಂತನ ವಿಗ್ರಹದ ತುದಿಗೆ ಏರಿ ಎಲ್ಲರನ್ನೂ ಅಚ್ಚರಿಗೆ ತಳ್ಳಿದ್ದಾರೆ. ಜೋಗದಲ್ಲಿ ಬೆಟ್ಟ ಏರೋ ಸಂದರ್ಭ ಘಾಸಿಗೊಂಡ ನಂತರ ಕೋತಿರಾಜ್ ಸ್ವಲ್ಪ ಸಮಯ ವಿಶ್ರಾಂತಿಯಲ್ಲಿದ್ದರು. ಇದೀಗ ಮತ್ತೆ ತಮ್ಮ ಹುಚ್ಚು ಸಾಹಸಗಳಿಗೆ ಕೈ ಹಾಕಿದ್ದಾರೆ. ದುಬೈ, ಚೀನಾ ಮುಂತಾದ ದೇಶದ ಬೃಹತ್ ಕಟ್ಟಡಗಳನ್ನು ಏರೋ ಆಸೆ ಹೊಂದಿರೋ ಇವರು ಅಲ್ಲಿಗೆ ತೆರಳಿ ನಿರಾಸೆಯಿಂದ ವಾಪಸ್ಸಾಗಿದ್ದಾರೆ. ಭಾರತದ ಕಟ್ಟಡಗಳನ್ನು ಏರಿದ ನಂತರ ವಿದೇಶಗಳಲ್ಲಿ ಅವಕಾಶ ಸಿಗೋ ವಿಶ್ವಾಸ ಹೊಂದಿದ್ದಾರೆ. ಜೀವ ಒತ್ತೆ ಇಟ್ಟು ನಡೆಸೋ ತನ್ನ ಸಾಹಸಗಳಿಗೆ ಸಾರ್ವಜನಿಕರಿಂದ ಸಹಾಯ ಯಾಚಿಸಿದ್ದು, ಸ್ವಂತ ವಾಹನ ಇದ್ರೆ ಮತ್ತಷ್ಟು ಕ್ರಿಯಾಶೀಲವಾಗಿ ತಾನು ರಾಜ್ಯಾದ್ಯಂತ ಓಡಾಡಬಹುದು ಅಂತ ತಮ್ಮ ಆಸೆಯನ್ನ ಹಂಚಿಕೊಂಡಿದ್ದಾರೆ. ಬೆಂಗಳೂರು ವೈಟ್ಫೀಲ್ಡ್ನ ಶೆರಟಾನ್ ಗ್ರ್ಯಾಂಡ್ ಹೋಟೆಲ್ ಮತ್ತು ಕನ್ವೆನ್ಷನ್ ಸೆಂಟರ್ ಅಲ್ಲಿ ಭಾರತ್ ಸಮಿಟ್ ಆಫ್ ಲೇಸರ್ ಮೆಡಿಸಿನ್ ಅಂಡ್ ಸರ್ಜರಿ 4 ದಿನಗಳ ಅಂತಾರಾಷ್ಟ್ರೀಯ ಸಮಾವೇಶ ನಡೆಯಲಿದೆ. ಈಗಾಗಲೇ ಸಮಾವೇಶ ಪ್ರಾರಂಭ ಆಗಿದ್ದು, ಶೃಂಗ ಸಮಾವೇಶಕ್ಕೆ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಚಾಲನೆ ನೀಡಿದರು. ಪ್ರಪಂಚದಾದ್ಯಂತ ನೆಲೆಸಿರೋ ಚರ್ಮರೋಗ ತಜ್ಞರು ನೀಡೋ ಲೇಸರ್ ಮತ್ತು ಉನ್ನತ ಮಟ್ಟದ ಚಿಕಿತ್ಸೆಯನ್ನ ಪರಿಚಯಿಸುವ ಸಲುವಾಗಿ ಸಮಾವೇಶ ಆಯೋಜಿಸಲಾಗಿದೆ. ಈ ಶೃಂಗಸಭೆಯಲ್ಲಿ ಪ್ರಮುಖವಾಗಿ ಚರ್ಮದ ಬಣ್ಣಕ್ಕೆ ಸಂಬಂಧಿಸಿದ ಚಿಕಿತ್ಸೆ, ಮೊಡವೆಗಳ ನಿರ್ಮೂಲನೆ, ದೇಹದಲ್ಲಿ ಅನಗತ್ಯವಾಗಿ ಬೆಳೆಯೋ ಕೂದಲಿನ ನಿರ್ಮೂಲನೆ, ಚರ್ಮದ ನವ ಯೌವನ ಪಡೆಯುವಿಕೆ, ಟ್ಯಾಟೂ ನಿರ್ಮೂಲನೆಗಳಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.